ನೋಡಿ, ಆಕಾಶದ ಕಡೆ ನೋಡಿ. ಅಲ್ಲಿ ಒಂದು ಮಡಕೆ ಇದೆ. ಆ ಮಡಕೆಯಿಂದ ನೀರು ಹರಿಯುತ್ತಿದೆ. ಆ ನೀರು ಜ್ಞಾನದ ನೀರು, ಮಾನವತೆಯ ನೀರು, ಪ್ರೇಮದ ನೀರು. ಆ ನೀರು ಕುಂಭ ರಾಶಿಯವರಿಂದ ಜಗತ್ತಿಗೆ ಹರಿಯುತ್ತಿದೆ. ಕುಂಭ ರಾಶಿಯವರೇ, ನೀವು ಸಾಮಾನ್ಯರಲ್ಲ. ನೀವು ಭವಿಷ್ಯದ ರಾಶಿ, ನಾಳಿನ ಜಗತ್ತನ್ನು ಕಾಣುವ ರಾಶಿ, ಮಾನವತೆ ಪ್ರೀತಿಸುವ ರಾಶಿ. ಈ ಹೊತ್ತಿನಲ್ಲಿ ಶನಿ ಮತ್ತು ರಾಹು ಒಟ್ಟಾಗಿ ನಿಮ್ಮ ಜೀವನದಲ್ಲಿ ಒಂದು ಮಹಾಕ್ರಾಂತಿ ತರಲು ಸಿದ್ಧ ಆಗಿದ್ದಾರೆ. ಆ ಕ್ರಾಂತಿ ನಿಮ್ಮ ಜೀವನ ಸಂಪೂರ್ಣ ಬದಲಿಸಲಿದೆ. ತಯಾರಾಗಿ ಇರಿ. ಒಂದು ವಿಶೇಷ ವಿನಂತಿ ಇದೆ. ಈ ಕ್ಷಣ ನಿಮ್ಮ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಒಂದು ಕ್ಷಣ ಯೋಚಿಸಿ. ನಿಮ್ಮ ಜೀವನದಲ್ಲಿ ಈ ಹೊತ್ತಿನಲ್ಲಿ ಅತ್ಯಂತ ಮಹತ್ವದ್ದು ಯಾವುದು? ಅದು ಒಂದು ಸಂಬಂಧ ಆಗಿರಬಹುದು, ಒಂದು ಕನಸು ಆಗಿರಬಹುದು, ಒಂದು ಆರ್ಥಿಕ ಅಗತ್ಯ ಆಗಿರಬಹುದು, ಅಥವಾ ಒಂದು ಮಾನಸಿಕ ಶಾಂತಿ ಆಗಿರಬಹುದು. ಆ ವಿಷಯ ಮನಸ್ಸಿನಲ್ಲಿ ಇಟ್ಟುಕೊಂಡು ನಿಮ್ಮ ಇಷ್ಟ ದೇವರ ಹೆಸರನ್ನು ಕೆಳಗೆ ಕಮೆಂಟ್ನಲ್ಲಿ ಬರೆಯಿರಿ. ಅದು ಶಿವ ಆಗಿರಲಿ, ವಿಷ್ಣು ಆಗಿರಲಿ, ದುರ್ಗಾ ಮಾತೆ ಆಗಿರಲಿ, ಅಥವಾ ನಿಮ್ಮ ಕುಲ ದೇವತೆ ಆಗಿರಲಿ. ಆ ಹೆಸರು ಬರೆದ ಕ್ಷಣ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಕಡೆ ತಿರುಗಲಿದೆ ಮತ್ತು ಈ ವಿಡಿಯೋ ಹೇಳಲಿರುವ ಎಲ್ಲಾ ಭವಿಷ್ಯ ನಿಮ್ಮ ಜೀವನದಲ್ಲಿ ಸಾಕಾರ ಆಗಲಿದೆ. ದಯವಿಟ್ಟು ಬರೆಯಿರಿ. ಕುಂಭ ರಾಶಿ. ಈ ರಾಶಿಯ ಒಡೆಯ ಶನಿ ಮತ್ತು ರಾಹು. ಶನಿ ಎಂದರೆ ಕರ್ಮ, ಶಿಸ್ತು ಮತ್ತು ಸಾಮಾಜಿಕ ನ್ಯಾಯ. ರಾಹು ಎಂದರೆ ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಭವಿಷ್ಯದೃಷ್ಟಿ. ಕುಂಭ ರಾಶಿಯವರು ಜಗತ್ತಿನ ಅತ್ಯಂತ ಮುಂದಾಲೋಚನೆ ಮಾಡುವ ಜನ. ಜಗತ್ತು ಇನ್ನೂ ನೋಡದ ವಿಷಯ ಇವರ ಮನಸ್ಸಿನಲ್ಲಿ ಈಗಾಗಲೇ ಇರುತ್ತದೆ. ಮಾನವತೆಯ ಬಗ್ಗೆ ಆಳ ಕಾಳಜಿ ಇರುತ್ತದೆ. ಸಮಾಜ ಒಳ್ಳೆಯದಾಗಲಿ ಎಂಬ ಆಸೆ ಇರುತ್ತದೆ. ಆದರೆ ಆ ಮುಂದಾಲೋಚನೆ ಮತ್ತು ಆದರ್ಶ ಕೆಲವೊಮ್ಮೆ ನಿಮ್ಮನ್ನು ಒಂಟಿ ಮಾಡಿರಬಹುದು. ಜಗತ್ತು ಇನ್ನೂ ನಿಮ್ಮ ಆಲೋಚನೆ ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬ ಭಾವನೆ ಇದ್ದಿರಬಹುದು. ಆ ಭಾವನೆ ಈ ಹೊತ್ತಿನಲ್ಲಿ ಬದಲಾಗಲಿದೆ. ಈ ಹೊತ್ತಿನ ಗ್ರಹ ಸ್ಥಿತಿ ಬಗ್ಗೆ ಒಂದು ವಿಶೇಷ ಮಾತು ಹೇಳಬೇಕು. ಕುಂಭ ರಾಶಿಯ ಮೇಲೆ 115 ವರ್ಷಗಳ ನಂತರ ಒಂದು ಅಪೂರ್ವ ಗ್ರಹ ಸಂಯೋಗ ರಚನೆಯಾಗಿದೆ. ಶನಿ ಸ್ವರಾಶಿಯಲ್ಲಿ ಬಲಿಷ್ಠ ಆಗಿ ನಿಂತಿದ್ದಾನೆ. ರಾಹು ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ತಂತ್ರಜ್ಞಾನ ಅಥವಾ ನಾವೀನ್ಯ ಅವಕಾಶ ತರಲಿದ್ದಾನೆ. ಗುರು ನಿಮ್ಮ ಭಾಗ್ಯ ಮತ್ತು ಜ್ಞಾನ ಭಾವ ಬೆಳಗುತ್ತಿದ್ದಾನೆ. ಮಂಗಳ ನಿಮ್ಮ ಕ್ರಿಯಾ ಶಕ್ತಿ ಹೆಚ್ಚಿಸುತ್ತಿದ್ದಾನೆ. ಕೇತು ನಿಮ್ಮ ಆಂತರಿಕ ಜ್ಞಾನ ಮತ್ತು ಅಂತಃಪ್ರಜ್ಞೆ ಜಾಗೃತ ಮಾಡುತ್ತಿದ್ದಾನೆ. ಈ ಎಲ್ಲ ಗ್ರಹಗಳ ಒಟ್ಟು ಶಕ್ತಿ ಕುಂಭ ರಾಶಿಯ ಮೇಲೆ ಒಂದು ಮಹಾಕ್ರಾಂತಿ ಯೋಗ ಮತ್ತು ನಾವೀನ್ಯ ಯೋಗ ಸೃಷ್ಟಿ ಮಾಡುತ್ತಿದೆ. ಉದ್ಯೋಗ ಕ್ಷೇತ್ರದ ಬಗ್ಗೆ ಮಾತನಾಡೋಣ. ಕುಂಭ ರಾಶಿಯವರು ಕೆಲಸದ ಜಾಗದಲ್ಲಿ ಯಾವಾಗಲೂ ಹೊಸ ಆಲೋಚನೆ ಮತ್ತು ನಾವೀನ್ಯ ತರುವ ವ್ಯಕ್ತಿ. ಸಮಸ್ಯೆಗೆ ಯಾರು ಯೋಚಿಸದ ಪರಿಹಾರ ಕೊಡುವ ಶಕ್ತಿ ಇರುತ್ತದೆ. ಆ ಮೌಲಿಕ ಗುಣ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನ ಒಂದು ಹೊಸ ಎತ್ತರಕ್ಕೆ ಒಯ್ಯಲಿದೆ. ತಂತ್ರಜ್ಞಾನ, ಸಂಶೋಧನೆ, ಸಮಾಜ ಸೇವೆ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕುಂಭ ರಾಶಿಯವರಿಗೆ ಈ ಅವಧಿ ವಿಶೇಷ ಅನುಕೂಲ. ನಿಮ್ಮ ಒಂದು ಹೊಸ ಆಲೋಚನೆ ಅಥವಾ ಆವಿಷ್ಕಾರ ದೊಡ್ಡ ಮಟ್ಟದಲ್ಲಿ ಗುರುತಿಸಲ್ಪಡಲಿದೆ. ಕೆಲಸ ಹುಡುಕುತ್ತಿರುವ ಕುಂಭ ರಾಶಿಯವರಿಗೆ ಒಂದು ಪ್ರೇರಣೆ ತುಂಬಿದ ಮಾತು. ನಿಮ್ಮ ಅಸಾಂಪ್ರದಾಯಿಕ ಚಿಂತನೆ ಮತ್ತು ಭವಿಷ್ಯ ದೃಷ್ಟಿ ಈ ಡಿಜಿಟಲ್ ಯುಗದಲ್ಲಿ ಅತ್ಯಂತ ಮೌಲ್ಯವಾದ ಗುಣ. ಪ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಸಾಮಾಜಿಕ ಮಾಧ್ಯಮ ಅಥವಾ ಹೊಸ ಉದ್ಯಮ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಹೊಳೆಯಲಿದೆ. ಮುಂದಿನ 11 ದಿನಗಳಲ್ಲಿ ಒಂದು ಅನಿರೀಕ್ಷಿತ ಮತ್ತು ರೋಮಾಂಚಕ ಅವಕಾಶ ಬರಲಿದೆ. ಅದು ನಿಮ್ಮ ಸ್ವಪ್ನ ಕ್ಷೇತ್ರದಲ್ಲಿ ಇರಲಿದೆ. ಅದನ್ನು ಧೈರ್ಯದಿಂದ ಸ್ವಾಗತಿಸಿ. ವ್ಯಾಪಾರ ಮಾಡುವ ಕುಂಭ ರಾಶಿಯವರಿಗೆ ಈ ಅವಧಿ ಒಂದು ಕ್ರಾಂತಿಕಾರಿ ಅವಕಾಶ. ಕುಂಭ ರಾಶಿಯ ವ್ಯಾಪಾರ ಮನೋಭಾವ ಯಾವಾಗಲೂ ಹೊಸ ಮಾದರಿ ಸೃಷ್ಟಿ ಮಾಡುತ್ತದೆ. ಜಗತ್ತಿಗೆ ಏನು ಬೇಕು ಎಂದು ಮೊದಲು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರುತ್ತದೆ. ಆ ಶಕ್ತಿ ಈ ಅವಧಿಯಲ್ಲಿ ಒಂದು ದೊಡ್ಡ ವ್ಯಾಪಾರ ಅವಕಾಶ ಸೃಷ್ಟಿ ಮಾಡಲಿದೆ. ತಂತ್ರಜ್ಞಾನ ಆಧಾರಿತ ವ್ಯಾಪಾರ, ಸಾಮಾಜಿಕ ಉದ್ಯಮ ಅಥವಾ ಹೊಸ ಮಾದರಿಯ ಉತ್ಪನ್ನ ಅಥವಾ ಸೇವೆ ಮಾಡುವ ಕುಂಭ ರಾಶಿಯವರಿಗೆ ಈ ಅವಧಿ ಅತ್ಯಂತ ಶ್ರೇಷ್ಠ. ನಿಮ್ಮ ಆಲೋಚನೆಯನ್ನು ಕ್ರಿಯೆಯಾಗಿ ಪರಿವರ್ತಿಸಲು ಈ ಸಮಯ ಅನುಕೂಲ. ಹಣ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ಹೇಳಬೇಕಾದರೆ, ಕುಂಭ ರಾಶಿಯ 2ನೇ ಭಾವ ಮತ್ತು 11ನೇ ಭಾವ ಈ ಹೊತ್ತಿನಲ್ಲಿ ಗ್ರಹ ಕೃಪೆ ಪಡೆದಿದೆ. ಹಣ ಅನಿರೀಕ್ಷಿತ ಮೂಲಗಳಿಂದ ಬರಲಿದೆ. ತಂತ್ರಜ್ಞಾನ ಅಥವಾ ಡಿಜಿಟಲ್ ಕ್ಷೇತ್ರದಲ್ಲಿ ಒಂದು ಹೊಸ ಆದಾಯ ಮೂಲ ತೆರೆಯಬಹುದು. ಒಂದು ಹಳೆಯ ಹೂಡಿಕೆ ಅನಿರೀಕ್ಷಿತ ಫಲ ಕೊಡಬಹುದು. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಕುಂಭ ರಾಶಿಯವರು ಕೆಲವೊಮ್ಮೆ ಆದರ್ಶಕ್ಕಾಗಿ ಹಣ ಖರ್ಚು ಮಾಡಿ ಸ್ವಂತಕ್ಕೆ ಕಷ್ಟ ಮಾಡಿಕೊಳ್ಳಬಹುದು. ಈ ಅವಧಿಯಲ್ಲಿ ಆ ಅಸಮತೋಲ ಸರಿ ಆಗಲಿದೆ. ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿ ನಿಮ್ಮ ಜೀವನ ತುಂಬಲಿದೆ. ಮುಂದಿನ 7 ದಿನಗಳಲ್ಲಿ 3 ಮಹಾ ಘಟನೆಗಳು ನಡೆಯಲಿವೆ. ಮೊದಲ ಘಟ್ಟ, ಕುಂಭ ರಾಶಿಯ ಜೀವನದಲ್ಲಿ ಒಂದು ಹೊಸ ಮತ್ತು ಅಸಾಂಪ್ರದಾಯಿಕ ಅವಕಾಶ ಬರಲಿದೆ. ಅದು ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ಬರಲಿದೆ. ಬಹುಶಃ ಒಂದು ಡಿಜಿಟಲ್ ವೇದಿಕೆ ಮೂಲಕ ಬರಬಹುದು, ಒಂದು ಸಾಮಾಜಿಕ ಸಂಪರ್ಕ ಮೂಲಕ ಬರಬಹುದು, ಅಥವಾ ಒಬ್ಬ ಅಪರಿಚಿತ ವ್ಯಕ್ತಿ ನಿಮ್ಮ ಜೀವನ ಬದಲಿಸಬಹುದು. ಆ ಅವಕಾಶ ಕಂಡಾಗ ಸಾಂಪ್ರದಾಯಿಕ ದೃಷ್ಟಿಯಿಂದ ನೋಡಬೇಡಿ. ನಿಮ್ಮ ಮೂಲ ಸ್ವಭಾವ ಅನುಸರಿಸಿ. ಆ ಅವಕಾಶ ನಿಮ್ಮ ಜೀವನ ಒಂದು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯಲಿದೆ. 2ನೇ ಘಟ್ಟ,
ಈ ಎರಡನೇ ಘಟನೆ ನಿಮ್ಮ ಸ್ನೇಹ ಮತ್ತು ಸಾಮಾಜಿಕ ಜೀವನ ಬದಲಿಸಲಿದೆ. ಕುಂಭ ರಾಶಿಯವರಿಗೆ ಸ್ನೇಹ ಬಹಳ ಮಹತ್ವದ್ದು. ನಿಜವಾದ ಸ್ನೇಹಿತರ ಸಣ್ಣ ಗುಂಪು ದೊಡ್ಡ ಶ್ರೀಮಂತಿಕೆ ಎಂದು ನಂಬುತ್ತೀರಿ. ಮುಂದಿನ 7 ದಿನಗಳಲ್ಲಿ ಒಂದು ಹೊಸ ಮತ್ತು ಅಮೂಲ್ಯ ಸ್ನೇಹ ನಿಮ್ಮ ಜೀವನಕ್ಕೆ ಬರಲಿದೆ. ಅಥವಾ ಒಂದು ಹಳೆಯ ಸ್ನೇಹ ಮತ್ತೆ ಜೀವಂತ ಆಗಲಿದೆ. ಆ ಸ್ನೇಹ ನಿಮ್ಮ ಒಂದು ದೊಡ್ಡ ಕನಸು ಸಾಕಾರ ಮಾಡಲು ಸಹಾಯ ಮಾಡಲಿದೆ. ಮಾನವ ಸಂಪರ್ಕ ಯಾವಾಗಲೂ ನಿಮ್ಮ ಶ್ರೇಷ್ಠ ಆಸ್ತಿ. ಮೂರನೇ ಘಟನೆ ನಿಮ್ಮ ಸಮಾಜ ಸೇವೆ ಮತ್ತು ಮಾನವತೆ ಬಗ್ಗೆ ಕಾಳಜಿ ಸಂಬಂಧಿಸಿದ್ದು. ಕುಂಭ ರಾಶಿಯವರ ಮನಸ್ಸಿನಲ್ಲಿ ಒಂದು ಸಮಾಜ ಸೇವಾ ಆಲೋಚನೆ ಅಥವಾ ಯೋಜನೆ ಎಷ್ಟೋ ದಿನಗಳಿಂದ ಇದ್ದಿರಬಹುದು. ಮುಂದಿನ 14 ದಿನಗಳಲ್ಲಿ ಆ ಆಲೋಚನೆ ಕ್ರಿಯೆಯ ರೂಪ ತಾಳಲು ಒಂದು ಅವಕಾಶ ಬರಲಿದೆ. ಆ ಅವಕಾಶ ಬಳಸಿ ನೀವು ಸಮಾಜಕ್ಕೆ ಏನಾದರೂ ಕೊಡಲು ಪ್ರಯತ್ನ ಮಾಡಿದಾಗ ಬ್ರಹ್ಮಾಂಡ ನಿಮಗೆ 10 ಪಟ್ಟು ಕೊಡಲಿದೆ. ಅದೇ ಕುಂಭ ರಾಶಿಯ ಮಹಾನ್ಯಾಯ. ಪ್ರೀತಿ ಮತ್ತು ಸಂಬಂಧ ಬಗ್ಗೆ ಮಾತನಾಡೋಣ. ಕುಂಭ ರಾಶಿಯ ಪ್ರೀತಿ ಸ್ವತಂತ್ರ ಮತ್ತು ಬೌದ್ಧಿಕ ಪ್ರೀತಿ. ಮನಸ್ಸಿನ ಮಟ್ಟದಲ್ಲಿ ಸಂಪರ್ಕ ಇಲ್ಲದ ಸಂಬಂಧ ನಿಮಗೆ ಅರ್ಥ ಆಗುವುದಿಲ್ಲ. ಆದರೆ ಆ ಬೌದ್ಧಿಕ ಸಂಪರ್ಕ ಕಡಿಮೆ ವ್ಯಕ್ತಿಗಳಲ್ಲಿ ಮಾತ್ರ ಸಿಗುತ್ತದೆ ಎಂಬ ಒಂಟಿತನ ಇದ್ದಿರಬಹುದು. ಶುಕ್ರ ಮತ್ತು ಶನಿ ಒಟ್ಟಾಗಿ ನಿಮ್ಮ ಸಂಬಂಧ ಭಾವ ಬೆಳಗುತ್ತಿದ್ದಾರೆ. ಒಂಟಿಯಾಗಿ ಇರುವ ಕುಂಭ ರಾಶಿಯವರ ಜೀವನಕ್ಕೆ ಒಬ್ಬ ಬೌದ್ಧಿಕ ಮತ್ತು ಆದರ್ಶ ಮನಸ್ಸಿನ ವ್ಯಕ್ತಿ ಬರಲಿದ್ದಾರೆ. ಅವರು ನಿಮ್ಮ ಅಸಾಂಪ್ರದಾಯಿಕ ಸ್ವಭಾವ ಅರ್ಥ ಮಾಡಿಕೊಳ್ಳಬಲ್ಲ ವ್ಯಕ್ತಿಯಾಗಿರಲಿದ್ದಾರೆ. ವಿವಾಹ ಯೋಗ ಬಗ್ಗೆ ಹೇಳಬೇಕಾದರೆ, ಕುಂಭ ರಾಶಿಯಲ್ಲಿ ಮದುವೆ ಕಾಯುತ್ತಿರುವವರಿಗೆ ಗ್ರಹ ಸ್ಥಿತಿ ಅನುಕೂಲ. ಒಂದು ಪ್ರಗತಿಪರ ಮತ್ತು ಬೌದ್ಧಿಕ ಸಂಗಾತಿ ಬರಲಿದ್ದಾರೆ. ಆ ಸಂಬಂಧ ಪಾರಂಪರಿಕ ಮಾದರಿಯಲ್ಲಿ ಇರದೆ ನಿಮ್ಮ ಇಬ್ಬರ ಸ್ವಾತಂತ್ರ್ಯ ಮತ್ತು ಬೆಳವಣಿಗೆ ಗೌರವಿಸುವ ಸಂಬಂಧ ಆಗಿರಲಿದೆ. ಮದುವೆ ಆಗಿರುವ ದಂಪತಿಗಳಿಗೆ ಹೇಳಬೇಕಾದರೆ, ಸಂಗಾತಿ ಜೊತೆ ಒಂದು ಬೌದ್ಧಿಕ ಸಂಭಾಷಣೆ ಮಾಡಿ. ನಿಮ್ಮ ಕನಸು ಮತ್ತು ಆದರ್ಶ ಹಂಚಿಕೊಳ್ಳಿ. ಅದು ನಿಮ್ಮ ದಾಂಪತ್ಯ ಮತ್ತಷ್ಟು ಗಟ್ಟಿ ಮಾಡಲಿದೆ. ಕುಟುಂಬ ಜೀವನ ಬಗ್ಗೆ ಹೇಳಬೇಕಾದರೆ, ಕುಂಭ ರಾಶಿಯ 4ನೇ ಭಾವ ಈ ಹೊತ್ತಿನಲ್ಲಿ ಗ್ರಹ ಕೃಪೆ ಪಡೆಯುತ್ತಿದೆ. ಕುಂಭ ರಾಶಿಯವರು ಕೆಲವೊಮ್ಮೆ ಸಮಾಜದ ಬಗ್ಗೆ ಹೆಚ್ಚು ಯೋಚಿಸಿ ಕುಟುಂಬ ಮರೆಯಬಹುದು. ಈ ಅವಧಿಯಲ್ಲಿ ಕುಟುಂಬಕ್ಕೆ ಸಮಯ ಕೊಡಿ. ಮನೆ ಮಂದಿ ಜೊತೆ ಒಂದು ಸಂತೋಷದ ಸಮಯ ಕಳೆಯಿರಿ. ಹಿರಿಯರ ಜ್ಞಾನ ಮತ್ತು ಅನುಭವದಿಂದ ಕಲಿಯಿರಿ. ಮಕ್ಕಳ ಭವಿಷ್ಯ ಬಗ್ಗೆ ಒಂದು ಹೊಸ ಮತ್ತು ಪ್ರಗತಿಪರ ಯೋಚನೆ ಮಾಡಿ. ಕುಟುಂಬ ಮತ್ತು ಸಮಾಜ ಎರಡರ ಸಮತೋಲ ಕುಂಭ ರಾಶಿಯ ನಿಜ ಶ್ರೇಷ್ಠತೆ. ಆರೋಗ್ಯ ಬಗ್ಗೆ ಹೇಳಬೇಕಾದರೆ, ಕುಂಭ ರಾಶಿಯ ಮೇಲೆ ರಕ್ತ ಮತ್ತು ನರ ಸಂಬಂಧಿ ಸಮಸ್ಯೆ ಬಾರದಂತೆ ಎಚ್ಚರ ಇರಲಿ. ಸಾಕಷ್ಟು ನೀರು ಕುಡಿಯಿರಿ. ನಿಯಮಿತ ರಕ್ತ ಪರೀಕ್ಷೆ ಮಾಡಿ. ಕುಂಭ ರಾಶಿಯವರು ಮಾನಸಿಕ ಮಟ್ಟದಲ್ಲಿ ಯಾವಾಗಲೂ ಸಕ್ರಿಯ, ಆದರೆ ದೇಹ ನಿರ್ಲಕ್ಷ್ಯ ಆಗಬಹುದು. ದೈಹಿಕ ವ್ಯಾಯಾಮ ಮಾಡಿ, ಧ್ಯಾನ ಮಾಡಿ, ಸಾಮಾಜಿಕ ಮಾಧ್ಯಮ ಮತ್ತು ತಂತ್ರಜ್ಞಾನದ ಬಳಕೆ ಕಡಿಮೆ ಮಾಡಿ, ಪ್ರಕೃತಿ ಮಧ್ಯೆ ಸಮಯ ಕಳೆಯಿರಿ. ಅದು ನಿಮ್ಮ ಮನಸ್ಸು ಮತ್ತು ದೇಹ ಎರಡನ್ನೂ ಶುದ್ಧ ಮಾಡಲಿದೆ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದರೆ, ಕುಂಭ ರಾಶಿ ವಿದ್ಯಾರ್ಥಿಗಳಿಗೆ ಈ ಅವಧಿ ಬಹಳ ಅನುಕೂಲ. ನಿಮ್ಮ ಅಸಾಂಪ್ರದಾಯಿಕ ಮತ್ತು ಸೃಜನಾತ್ಮಕ ಚಿಂತನೆ ಈ ಅವಧಿಯಲ್ಲಿ ಪ್ರಾಧ್ಯಾಪಕರ ಗಮನ ಸೆಳೆಯಲಿದೆ. ತಂತ್ರಜ್ಞಾನ, ವಿಜ್ಞಾನ, ಸಮಾಜ ವಿಜ್ಞಾನ ಅಥವಾ ಕಲೆ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಅವಧಿ ವಿಶೇಷ. ಒಂದು ಹೊಸ ಸಂಶೋಧನೆ ಅಥವಾ ಆವಿಷ್ಕಾರ ನಿಮ್ಮ ಹೆಸರು ಬೆಳಗಬಹುದು. ವಿದೇಶ ವ್ಯಾಸಂಗ ಅವಕಾಶ ಬಂದರೆ ಖಂಡಿತ ಸ್ವಾಗತಿಸಿ. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಹೇಳಬೇಕಾದರೆ, ಕುಂಭ ರಾಶಿ ಶನಿ ಒಡೆಯ ರಾಶಿ. ಶನಿ ಕರ್ಮ ಮತ್ತು ಸೇವೆಯ ಕಾರಕ. ಆದ್ದರಿಂದ ಕುಂಭ ರಾಶಿಯವರಿಗೆ ಸೇವಾ ಮಾರ್ಗ ಮತ್ತು ಜ್ಞಾನ ಮಾರ್ಗ ಉತ್ತಮ ಆಧ್ಯಾತ್ಮಿಕ ಮಾರ್ಗ. ಶನಿ ದೇವ ವಿಷ್ಣು ಮತ್ತು ಸರಸ್ವತಿ ಕುಂಭ ರಾಶಿಗೆ ಬಹಳ ಅನುಕೂಲ. ಪ್ರತಿ ಶನಿವಾರ ಶನಿ ಪೂಜೆ ಮಾಡಿ. ಬಡವರಿಗೆ ಸೇವೆ ಮಾಡಿ. ಜ್ಞಾನ ದಾನ ಮಾಡಿ. ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸಿ. ಅದು ನಿಮ್ಮ ಆಧ್ಯಾತ್ಮಿಕ ಮತ್ತು ಭೌತಿಕ ಜೀವನ ಎರಡನ್ನೂ ಸಮೃದ್ಧ ಮಾಡಲಿದೆ. ಪರಿಹಾರ ಮತ್ತು ಉಪಾಯಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ಶನಿ ಗ್ರಹ ಶಾಂತಿಗಾಗಿ ಪ್ರತಿ ಶನಿವಾರ ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆ ಧರಿಸಿ. ಎಳ್ಳೆಣ್ಣೆ ದೀಪ ಹಚ್ಚಿ. ಬಡವರಿಗೆ ಅನ್ನ ಮತ್ತು ಬಟ್ಟೆ ದಾನ ಮಾಡಿ. ರಾಹು ಶಾಂತಿಗಾಗಿ ದುರ್ಗಾ ಅಷ್ಟೋತ್ತರ ಪಠಿಸಿ. ಕೇತು ಶಾಂತಿಗಾಗಿ ಗಣಪತಿ ಪೂಜೆ ಮಾಡಿ. ಗುರು ಶಾಂತಿಗಾಗಿ ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸಿ. ಮಂಗಳ ಶಾಂತಿಗಾಗಿ ಮಂಗಳವಾರ ಹನುಮಂತ ದೇವಸ್ಥಾನಕ್ಕೆ ಹೋಗಿ. ಪ್ರತಿದಿನ ಬೆಳಿಗ್ಗೆ 10 ನಿಮಿಷ ಧ್ಯಾನ ಮಾಡಿ. ಅದು ನಿಮ್ಮ ಮನಸ್ಸು ಶಾಂತ ಮತ್ತು ಶಕ್ತಿ ತುಂಬಿ ಮಾಡಲಿದೆ. ಕುಂಭ ರಾಶಿ ಮತ್ತು ಭವಿಷ್ಯದ ಜಗತ್ತು ಬಗ್ಗೆ ಒಂದು ಆಳವಾದ ಮಾತು ಹೇಳಬೇಕು. ನೀವು ನಾಳಿನ ಜಗತ್ತಿನ ನಾಗರಿಕ. ಈ ಜಗತ್ತಿಗೆ ನಿಮ್ಮ ಆಲೋಚನೆ ಇನ್ನೂ ಅರ್ಥ ಆಗಿಲ್ಲ. ಆದರೆ ಒಂದು ದಿನ ಅರ್ಥ ಆಗಲಿದೆ. ಆ ದಿನ ಬರಲಿದೆ ಎಂಬ ನಂಬಿಕೆ ಎಂದಿಗೂ ಬಿಡಬೇಡಿ. ನಿಮ್ಮ ಆದರ್ಶ ಬಿಡಬೇಡಿ. ನಿಮ್ಮ ಮಾನವತೆ ಬಿಡಬೇಡಿ. ಜಗತ್ತು ಬದಲಾಗುತ್ತದೆ ಮತ್ತು ಆ ಬದಲಾವಣೆ ನಿಮ್ಮಂತ ಜನರಿಂದಲೇ ಆಗುತ್ತದೆ. ಭಗವಂತ ಈ ಜಗತ್ತನ್ನು ಬದಲಿಸಲು ನಿಮ್ಮಂತ ವಿಶೇಷ ಆತ್ಮಗಳನ್ನು ಭೂಮಿಗೆ ಕಳಿಸಿದ್ದಾನೆ. ಕುಂಭ ರಾಶಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಒಂದು ಮನ ತುಂಬಿದ ಮಾತು ಹೇಳಬೇಕಿದೆ. ನೀವು ಈ ಜಗತ್ತನ್ನು ಪ್ರೀತಿಸುತ್ತೀರಿ. ಮಾನವತೆ ಬಗ್ಗೆ ಕಾಳಜಿ ಮಾಡುತ್ತೀರಿ. ಅದು ನಿಮ್ಮ ಶ್ರೇಷ್ಠ ಗುಣ. ಆ ಗುಣ ಎಂದಿಗೂ ಕಳೆದುಕೊಳ್ಳಬೇಡಿ.
ಜಗತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಭಗವಂತ ಅರ್ಥ ಮಾಡಿಕೊಂಡಿದ್ದಾನೆ. ನಿಮ್ಮ ಆದರ್ಶ ಮತ್ತು ಸ್ವಪ್ನ ಸಾಕಾರ ಆಗಲಿದೆ. ನಿಮ್ಮ ಸಮಯ ಬಂದಿದೆ. ಏಳಿ, ಬೆಳಗಿ, ಜಗತ್ತನ್ನು ಬದಲಿಸಿ. ಮುಂದಿನ ವಿಡಿಯೋದಲ್ಲಿ ಕುಂಭ ರಾಶಿಯ ಇನ್ನಷ್ಟು ರಹಸ್ಯ ಭವಿಷ್ಯ ಹೇಳಲಿದ್ದೇನೆ. ಚಾನಲ್ ಫಾಲೋ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಮೆಂಟ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರು ಬರೆಯಿರಿ. ಎಲ್ಲ ಕುಂಭ ರಾಶಿ ವೀಕ್ಷಕರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ. ಓಂ ನಮಃ ಶಿವಾಯ. ಜೈ ಶನಿ ದೇವ. ಜೈ ಶ್ರೀ ಹರಿ. ಎಲ್ಲರಿಗೂ ಸಾಷ್ಟಾಂಗ